ನಮ್ಮಲ್ಲಿ ಲೋನ್ ಆ್ಯಪ್ಗಳಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗ್ತದೆ. ಒಂದಷ್ಟು ಆಪ್ಷನ್ಸ್ನ ಎನೇಬಲ್ ಡಿಸೇಬಲ್ ಮಾಡೋದನ್ನು ತಿಳ್ಕೊಂಬಿಡಿ. ಸೊ ಇದು ಎರಡು ಥರನೂ ಇದೆ. ಒಂದು ಯೂಸು ಕೂಡ ಆಗುತ್ತೆ, ಒಂದೊಂದು ಟೈಮ್ ನಮಗೆ ಪ್ರಾಬ್ಲಮ್ಮು ಕೂಡ ಕ್ರಿಯೇಟ್ ಆಗುತ್ತೆ. ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಹೇಗೆ ಹ್ಯಾಕ್ ಆಗುತ್ತೆ, ನಿಮಗೆ ಸಸ್ಪಿಷಿಯಸ್ ಅಂತ ಅನ್ನಿಸ್ತು ಅಂತ ಅಂದರೆ ಸೊ ಆ ಪರ್ಮಿಷನ್ನ ಡಿಸೇಬಲ್ ಮಾಡಿ. ನೀವು ನೋಡ್ತಾ ಇದ್ದೀರಾ ದ ರಿಪೋರ್ಟರ್ ರಾನವಕ್ಷ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೈಮ್ ಹಾಗೇನೆ ಸೈಬರ್ ಕ್ರೈಮ್ ವಿಭಾಗದಲ್ಲಿ ತನಿಖಾ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ತೇಜಸ್ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ನಮಸ್ತೆ. ನಮಸ್ತೆ ಮಿಸ್, ಥ್ಯಾಂಕ್ ಯು. ಈಗ ನೀವು ನೋಡಿದಾಗ ಯಾವ ಆ್ಯಪಲ್ಲಿ ಜಾಸ್ತಿ ಪ್ರಾಬ್ಲಮ್ ಇದೆ ಅಂದ್ರೆ ಹ್ಯಾಕರ್ಸು ಹೆಚ್ಚು ಹ್ಯಾಕ್ ಮಾಡ್ತಿರುವಂತ ಆ್ಯಪ್ ಯಾವುದು? ಸೊ ಯಾವುದಾದ್ರೂ ಒಂದು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಬೇಕಾದ್ರೆ ಸರ್ಟನ್ ಪರ್ಮಿಷನ್ಸ್ನ ಕೇಳುತ್ತೆ. ಕೆಲವೊಂದು ಪರ್ಮಿಷನ್ಸ್ ಕೇಳುತ್ತೆ, ಕೆಲವೊಂದು ಪರ್ಮಿಷನ್ ನಾವು ಅಲೋ ಕೊಟ್ಕೊಂಡು ಹೋಗ್ತಾ ಇರ್ತೀವಿ, ಏನು ಬೇಕು ಬೇಡ ಅನ್ನೋದನ್ನು. ಈಗ ಉದಾಹರಣೆಗೆ ನಮ್ಮಲ್ಲಿ ಲೋನ್ ಆ್ಯಪ್ಗಳಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತದೆ. ಈಗ ಉದಾಹರಣೆಗೆ ಲೋನ್ ಆ್ಯಪ್ ಅಂತಲೇ ತೊಗೊಂಡ್ರೆ, ಸೊ ಯಾವುದಾದ್ರೂ ಒಂದು ರ್ಯಾಂಡಮ್ ಆಗಿ ಇಲ್ಲಿ ಚೂಸ್ ಮಾಡ್ಕೊಳ್ಳೋಣ. ಈ ಲೋನ್ ಆ್ಯಪ್ ತಗೊಂಡಾಗ ನೀವು ಯಾವುದಾದ್ರೂ ಒಂದು ಜಸ್ಟ್ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇರೋದು. ಸೊ ಇಲ್ಲಿ ನಿಮಗೆ ರಿವ್ಯೂಸ್ಗಳನ್ನೂ ಕೂಡ ಕೊಟ್ಟಿದ್ದಾರೆ ಕೆಳಗಡೆ. ಅದಾದಮೇಲೆ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲೂ ಬರೆದಿದ್ದಾರೆ, ಮತ್ತು ಇಲ್ಲಿ ಯಾವ್ಯಾವ ಥರ ನಿಮಗೆ ಕೊಡ್ತೀವಿ ಅನ್ನೋದಕ್ಕೆ ಪಿಕ್ಚರ್ನು ಕೂಡ ಹಾಕಿದ್ದಾರೆ. ರೇಟಿಂಗ್ಸು ಮತ್ತು ರಿವ್ಯೂಸು ಎಲ್ಲದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ, ಆಯಿತಾ. ನೀವು ಹಾಗೇನೆ ರಿವ್ಯೂಸ್ನ ನೋಡ್ತಾ ಹೋಗ್ಬೋದು. ಸಿ ಆಲ್ ರಿವ್ಯೂಸ್ ಅಂತ ಕೊಡ್ತಾ ಹೋದರೆ ಇದಾಗುತ್ತೆ. ನಾವೇನು ಮಾಡ್ತೀವಿ, ಯಾವುದೇ ಆದಂಥ ಅಪ್ಲಿಕೇಶನ್ನ ಸುಮ್ಮನೆ ಇನ್ಸ್ಟಾಲ್ ಕೊಟ್ಬಿಡ್ತೀವಿ, ಆಯಿತಾ. ಸೊ ಇನ್ಸ್ಟಾಲ್ ಕೊಡೋಕ್ಕಿಂತ ಮುಂಚೆ ಯಾವುದೇ ಆ್ಯಪ್ನು ಆದಷ್ಟು ಅವಾಯ್ಡ್ ಮಾಡಿ, ಸುಮ್ಮನೆ ಇನ್ಸ್ಟಾಲ್ ಕೊಡೋಕೆ ಹೋಗಬೇಡಿ. ಇಲ್ಲಿ ಬೇರೆ ಬೇರೆ ಆ್ಯಪ್ಗಳನ್ನೇ ತೋರಿಸ್ತಾ ಹೋಗ್ತೀನಿ. ಈಗ ಯಾವುದೋ ಒಂದು ಆ್ಯಪ್ನ ಓಪನ್ ಮಾಡ್ತೀರಾ, ಇನ್ಸ್ಟಾಲ್ ಕೊಡ್ತೀರಾ, ಇಲ್ಲಿ ನೋಡಿ ಎಲ್ಲದನ್ನು ಕೂಡ ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ. ಸಿ ಆಲ್ ರಿವ್ಯೂಸ್ ನೋಡಿ. ಕೆಲವೊಬ್ರು ಏನು ಮಾಡಿರ್ತಾರೆ, ಫೇಕ್ ಆಗಿ ರಿವ್ಯೂಸ್ನ ಹಾಕಿಸ್ತಾ ಹೋಗಿರ್ತಾರೆ. ಕೆಲವೊಂದು ಜೆನ್ಯೂನ್ ರಿವ್ಯೂಸ್ ಇರುತ್ತೆ, ಕೆಲವೊಂದು ಫೇಕ್ ರಿವ್ಯೂಸ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ಸುಮಾರು ರಿವ್ಯೂಸ್ನ. ಸೊ ಇಲ್ಲಿ ಅವರು ಟ್ಯಾಬ್ಲೆಟ್ ಫೋನ್ ಅಂತ ಕೇಳಿದ್ದಾರೆ. ಅದೇ ಬೈ ಡಿಫಾಲ್ಟ್ ಯಾವುದಿರುತ್ತೆ ಅದು ಸೆಲೆಕ್ಟ್ ಆಗುತ್ತೆ. ಸೊ ಕ್ರೋಮ್ ಬುಕ್ಕಿಗೂ ಕೂಡ ಸಪೋರ್ಟ್ ಇದೆ ಅಂತಲೂ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದೇ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡೋಕ್ಕಿಂತ ಮುಂಚೆ ರಿವ್ಯೂಸ್ ನೋಡಿ, ಮತ್ತು ಏನೆಲ್ಲ ಪರ್ಮಿಷನ್ಸ್ ಕೇಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಟೈಪ್ ಅಬೌಟ್ ದಿಸ್ ಆ್ಯಪ್ ಅಂತ ಕೊಟ್ಟಿದ್ದಾರೆ. ನೀವು ಯಾವುದೇ ಆ್ಯಪ್ನ ಹೋದಾಗ ಅಬೌಟ್ ದಿಸ್ ಆ್ಯಪಿಗೆ ಹೋದಾಗ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಫುಲ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಎಲಿಜಿಬಿಲಿಟಿ ಏನೋ ಕೇಳಿದ್ದಾರೆ. ಸೊ ನಿಮಗೆ ವಾಟ್ಸ್ ನೀವು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಲಾಸ್ಟಿಗೆ ಬಂದರೆ ಆ್ಯಪ್ ಪರ್ಮಿಷನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಸಿ ಮೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ್ಯಪ್ ಪರ್ಮಿಷನ್ಸ್. ಸೊ ಈಗ ಪರ್ಟಿಕ್ಯುಲರ್ ಆಗಿ ಇದೊಂದು ಆ್ಯಪು ಕ್ಯಾಮ್ರಾ, ಮೈಕ್ರೋಫೋನು, ಟೆಲಿಫೋನು, ಅಂದರೆ ರೀಡ್ ದಿ ಫೋನ್ ಸ್ಟೇಟಸ್ಸು, ಐಡೆಂಟಿಫೈ, SMS ಇದನ್ನು ಕೇಳ್ತಿದೆ. ಸೊ ಅದಾದಮೇಲೆ ಇದು ಎಲ್ಲದನ್ನು ಕೂಡ ಏನೇನು ಕೇಳಿದೆ ಅನ್ನೋದಕ್ಕೆ ಇಲ್ಲಿ ಹಾಕಿದ್ದಾರೆ. ಸೊ ಕ್ಯಾಮ್ರಾ, ನಿಮ್ಮ ಟೆಲಿಫೋನು, SMS, ಅಡ್ವರ್ಟೈಸ್ಮೆಂಟ್ ID, ಸೊ ಅದರ್ಸ್ ಏನೇನಿದೆ ಫುಲ್ ಎಲ್ಲದು ಕೂಡ ಇಲ್ಲಿ ಗೊತ್ತಾಗುತ್ತೆ. ನನಗೆ ಬೇಕಾಗಿರೋದು ಲೋನು. ಸೊ ಲೋನ್ ಆ್ಯಪ್ನ ನೀವು ತಗೊಬೇಕು ಅಂದರೆ ಅವ್ರು ಆನ್ಲೈನಲ್ಲಿ ವೆರಿಫಿಕೇಷನ್ ಮಾಡೋದಕ್ಕೆ ಕ್ಯಾಮ್ರಾ, ಕಾಂಟ್ಯಾಕ್ಟ್ಸು, ಕಾಲ್ ಲಿಸ್ಟು, ಕೆಲವೊಂದು ಆ್ಯಪ್ಗಳು OTP ಕೇಳ್ತಾ ಹೋಗ್ತವೆ. ಫಸ್ಟು ನೋಡಿ, ನೀವು ಇನ್ಸ್ಟಾಲ್ ಮಾಡ್ಕೊತಿರೋಂಥ ಆ್ಯಪಿಗೆ ಈ ಪರ್ಮಿಷನ್ಗಳು ಅವಶ್ಯಕತೆ ಇದೆಯಾ ನೋಡಿ. ಅದಾದಮೇಲೆ ಇನ್ಸ್ಟಾಲ್ ಅಂತ ನೀವು ಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಟೈಮ್ ಕೇಳುತ್ತೆ ಅಲೋ ಕ್ಯಾಮ್ರಾ. ನೀವು ಅಲೋ ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಕೊಟ್ಟರೆ, ನೀವು ಆ್ಯಪ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಅದು ಅಲೋ ತಗೊಳುತ್ತೆ. ಅಕಸ್ಮಾತ್ ನೀವು ಕೊಡಬೇಕಾದ್ರೆ ಅಲೋ ಎವ್ರಿ ಟೈಮ್ ಅಂತ ಕೊಟ್ಬಿಟ್ರೆ ಏನಾಗುತ್ತೆ, ಸೊ ಅದು ಎವ್ರಿ ಟೈಮ್ ಆ್ಯಕ್ಸಿಸಿಗೆ ಹೋಗುತ್ತೆ. ಡು ನಾಟ್ ಅಲೋ ಅಂತ ಕೊಟ್ಟರೆ ಅದು ತಗೊಳ್ಳೋದೇ ಇಲ್ಲ. ಸೊ ಆ್ಯಪ್ ಯೂಸ್ ಮಾಡಬೇಕಾದ್ರೆ ಮಾತ್ರ ಅಲೋ ಕೊಡಿ. ಅಲೋ ಎನಿವೇಸ್ ಅಂತ ಕೊಟ್ಬಿಟ್ರೆ, ಎವ್ರಿ ಟೈಮ್ ಅಂತ ಕೊಟ್ಟರೆ ಏನಾಗುತ್ತೆ, ಎವ್ರಿ ಟೈಮ್. ಮೊದಲನೇದಾಗಿ ಆ್ಯಪ್ ಪರ್ಮಿಷನ್ಸ್ನ ನೀವು ಆದಷ್ಟು ಕೂಡ ನೋಡಿ. ಮತ್ತು ಆ್ಯಪಿಂದ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ಅಲ್ಲಿ ಕಾಂಟ್ಯಾಕ್ಟಸ್ ಅಂತ ಇದೆಯಲ್ಲ, ಇಲ್ಲಿ ಯಾವುದೇ ಆ್ಯಪ್ ತೆಗೆದ್ರು ಅಬೌಟ್ ಇದಕ್ಕೆ ಹೋದರೆ ಅಲ್ಲಿ ಕಾಂಟ್ಯಾಕ್ಟಸ್ ಅಂತ ಏನಿದೆಯಲ್ಲ, ನಿಮಗೆ ಏನಾದ್ರು ಪ್ರಾಬ್ಲಮ್ ಆದರೆ ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡುವಂಥ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಕೆಲವೊಂದು ಮೇಲ್ ID ಕೊಟ್ಟಿರ್ತಾರೆ, ಕೆಲವೊಂದು ಫೋನ್ ನಂಬರ್ನ ಕೊಟ್ಟಿರ್ತಾರೆ. ಸೊ ಫುಲ್ ಕಂಪ್ಲೀಟ್ ಅಡ್ರೆಸ್ನು ಕೂಡ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಏನೋ ಪ್ರಾಬ್ಲಮ್ ಆದರೆ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮಗೆ ಆ್ಯಪಿಂದು ಇಲ್ಲ ಆಯಿತು. ಸೊ ಈಗ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರಿ, ಆ್ಯಪ್ ಇನ್ಸ್ಟಾಲ್ ಆಯಿತು, ಪರ್ಮಿಷನ್ಸ್ನ ನಿಮ್ಮ ಒಂದು ಯೂಸೇಜ್ ಇದಿರುವಾಗಿ ಕೊಟ್ಟಿದ್ದೀರಿ. ಮೊದಲನೇದಾಗಿ ನೋಡಿ, ನಮ್ಮಲ್ಲಿ ಫಸ್ಟು ಒಂದು ವಿಚಾರ ಹೇಳ್ತೀನಿ, ಜಾಸ್ತಿ ಯೂಸರ್ ಇರೋದೇ ವಾಟ್ಸಪ್ಪಲ್ಲಿ. ಸೊ ಇದು ಆ್ಯಪ್ ಪರ್ಮಿಷನ್ಸ್ ಆಯಿತು. ಸೊ ಈಗ ಒಂದು ಪಾಪ್ಯುಲರ್ ಆ್ಯಪ್ ಬಗ್ಗೆ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್
ಸಾರ್ವಜನಿಕ ವಲಯದಲ್ಲಿ ಜಾಸ್ತಿ ಯೂಸೇಜಲ್ಲಿರೋದೇನೆ ವಾಟ್ಸಪ್. ಸೊ ಈ ವಾಟ್ಸಪ್ಪಲ್ಲಿ ಮೊದಲನೇದಾಗಿ ನೀವು ಯಾವುದೇ ವಾಟ್ಸಪ್ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಒಂದಷ್ಟು ಆಪ್ಷನ್ಸ್ನ ಎನೇಬಲ್ ಡಿಸೇಬಲ್ ಮಾಡೋದನ್ನು ತಿಳ್ಕೊಂಬಿಡಿ. ಮೊದಲನೇದಾಗಿ ನೀವು ಟಾಪ್ ರೈಟ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರಬಹುದು ಅಕೌಂಟ್ ಇದೆ, ಪ್ರೈವೇಸಿ ಇದೆ, ಲಿಸ್ಟ್ಸ್ ಇದೆ, ಚಾಟ್ಸ್ ಇದೆ, ಬ್ರಾಡ್ಕಾಸ್ಟ್ ಇದೆ. ಅಕೌಂಟ್ಸಲ್ಲಿ ಏನೇನೆಲ್ಲ ಮಾಡ್ಬೋದು ಇಲ್ಲಿ ನೋಡಿ. ಇಲ್ಲಿ ಸೆಕ್ಯೂರಿಟಿ ನೋಟಿಫಿಕೇಶನ್ ಇದೆ, ಪಾಸ್ ಕೀ ಇದೆ. ನಾನು ಆಗಲೇ ಹೇಳಿದಾಗೆ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂತ ಹೇಳ್ಬಿಟ್ಟು, 2 ಸ್ಟೆಪ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು. ಸೊ 2 ಸ್ಟೆಪ್ ವೆರಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ಒಂದು 6 ಡಿಜಿಟ್ ಪಿನ್ನನ್ನು ಕೇಳುತ್ತೆ. 2 ಸ್ಟೆಪ್ ವೆರಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳಿ. ಸೊ ದಟ್ ನಾಳೆ ಏನಾದ್ರು ಪ್ರಾಬ್ಲಮ್ ಆಗೋದಿತ್ತು ಅಂದರೆ ಇದು ವಾಟ್ಸಪ್ಪು ನಿಮಗೇನಾದರೂ ಇದಾಗ್ತಿದೆ, ಏನಾದ್ರು ಫೌಂಡ್ ಆಗ್ತಿದೆ ಅಂದಾಗ ಅದು ಪಿನ್ನನ್ನು ಕೇಳುತ್ತೆ, 6 ಡಿಜಿಟ್ ಪಿನ್ನನ್ನು ಕೇಳುತ್ತೆ. ಯಾವತ್ತೂ ಕೂಡ ವಾಟ್ಸಪ್ ಓಪನ್ ಮಾಡಿದ ತಕ್ಷಣ ಫಸ್ಟ್ ಮಾಡುವಂಥ ಕೆಲಸನೇ 2 ಸ್ಟೆಪ್ ವೆರಿಫಿಕೇಶನ್ನ ಎನೇಬಲ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಜಿಮೇಲ್ನು ಕೂಡ ಕೇಳುತ್ತೆ, ಪಿನ್ನನ್ನು ಕೂಡ ಕೇಳುತ್ತೆ. ನಿಮಗೆ ಜಿಮೇಲ್ ಬೇಡ ಅಂತಾನೆ ಸ್ಕಿಪ್ ಫಾರ್ ನಾವು ಕೊಡಿ. 2 ಸ್ಟೆಪ್ ವೆರಿಫಿಕೇಶನಲ್ಲಿ ಎನೇಬಲ್ ಮಾಡ್ಕೊಳ್ಳಿ ಫಸ್ಟ್ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದ ತಕ್ಷಣ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಅಕೌಂಟಲ್ಲಿ ಇಷ್ಟು ಆಪ್ಷನ್ ಸಿಗ್ತವೆ ನಿಮಗೆ. ಮೇನ್ಲಿ 2 ಸ್ಟೆಪ್ ವೆರಿಫಿಕೇಶನ್ನ ಮೇನಾಗಿ ಇಟ್ಕೊಂಡು ಹೋಗ್ಬೇಕು. ನೆಕ್ಸ್ಟ್ ಬಂದು ಪ್ರೈವೇಸಿ. ಕೆಳಗಡೆಗೆ ಬಂದರೆ ನಿಮಗೆ ಒಂದು ಆಪ್ಷನ್ ಇದೆ, ಕಾಲ್ಸ್, ಸೈಲೆನ್ಸ್ ಅನ್ನೋನ್ ಕಾಲ್ಸ್ ಅಂತ ಹೇಳ್ಬಿಟ್ಟು. ಸೊ ಕೆಲವೊಂದು ಟೈಮ್ ಏನು ಮಾಡ್ತಾರೆ, ಅನ್ನೋನ್ ನಂಬರ್ಗಳಿಂದ ಕಾಲು ಮೆಸೇಜ್ ಬರ್ತಾ ಇರುತ್ತೆ. ಸಪೋಸು ಅದು ಪ್ರಾಬ್ಲಮ್ಮು ಕೂಡ ಕ್ರಿಯೇಟ್ ಮಾಡುತ್ತೆ. ಈಗ ನಾನೇ ಯಾವಾಗಲೂ ಫಸ್ಟ್ ಟೈಮ್ ನಿಮ್ಮನ್ನು ಭೇಟಿ ಆದಾಗಲೂ ಇದು ಮಾಡಿದಾಗಲೂ ನಂಬರ್ ಕಾಂಟ್ಯಾಕ್ಟ್ ತಗೊಂತೀವಿ, ನಿಮಗೆ ಮೆಸೇಜ್ ಹಾಕ್ದಾಗ ನಾನು ಜೆನ್ಯೂನೇ ಇದ್ದೆ. ನೀವು ಬ್ಲಾಕ್ ಇದನ್ನು ಆಪ್ಷನ್ ಎನೇಬಲ್ ಮಾಡಿದ್ದೀರಾ, ಸೈಲೆನ್ಸ್ ಅನ್ನೋನ್ ಕಾಲ್ಸ್ ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಅನ್ನೋನ್ ನಂಬರಿಂದ, ನಾನು ಅನ್ನೋನ್ನೇ ಇರ್ಬೋದು ಫಸ್ಟ್ ಟೈಮ್ ಕಾಂಟ್ಯಾಕ್ಟ್ ಆದಾಗ, ನಿಮಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಇದನ್ನೇ ಆಪ್ಷನ್ ಎನೇಬಲ್ ಮಾಡಿದಾಗ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಸೊ ಇದು 2 ಥರನೂ ಇದೆ. ಒಂದು ಯೂಸು ಕೂಡ ಆಗುತ್ತೆ, ಒಂದೊಂದು ಟೈಮ್ ನಮಗೆ ಪ್ರಾಬ್ಲಮ್ಮು ಕೂಡ ಕ್ರಿಯೇಟ್ ಆಗುತ್ತೆ. ಯಾರೋ ಹೊಸ್ದಾಗಿ ನಿಮ್ಮ ಕಾಂಟ್ಯಾಕ್ಟ್ ತಗೊಂಡಿರ್ತಾರೆ, ರೀಚ್ ಔಟ್ ಮಾಡ್ತಿರ್ತಾರೆ, ಬಟ್ ಅದು ಆಗ್ತಿರಲ್ಲ. ಮೇಯ್ನಾಗಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಯಾವುದು ಅಂತ ಅಂದರೆ ಇಲ್ಲಿ ಅಡ್ವಾನ್ಸ್ ಅಂತ ಒಂದು ಆಪ್ಷನ್ ಇದೆ, ಅಡ್ವಾನ್ಸ್ಡ್. ಸೊ ಈ ಆಪ್ಷನ್ನಲ್ಲಿ 3 ಆಪ್ಷನ್ನ ಕೊಟ್ಟಿದ್ದೇನೆ. ಬ್ಲಾಕ್ ಅನ್ನೋನ್ ಕಾಂಟ್ಯಾಕ್ಟ್ ಮೆಸೇಜ್. ಸೊ ನಿಮಗೆ ಅನ್ನೋನ್ ಕಾಂಟ್ಯಾಕ್ಟಿಂದ ಯಾವುದೇ ಮೆಸೇಜ್ ಬಂದ್ರೂ ನೀವು ಎನೇಬಲ್ ಮಾಡಿದ್ರೆ ವಾಟ್ಸಪ್ ಆಟೋಮೆಟಿಕ್ ಆಗಿ ಆ ಮೆಸೇಜ್ನ ಬ್ಲಾಕ್ ಮಾಡುತ್ತೆ. ಅದು ಅನ್ನೋನ್ ಕಾಲ್ಸು, ಇದು ಅನ್ನೋನ್ ಮೆಸೇಜಸ್, ಅನ್ನೋನ್ ಅಕೌಂಟಿಂದ ಬರುವಂಥ ಮೆಸೇಜಸ್. ಎಷ್ಟೋ ಜನಕ್ಕೆ ಇದು ಡಿಫ್ರೆನ್ಸ್ ಗೊತ್ತಾಗಲ್ಲ. ಅದು ಸೈಲೆಂಟ್ ಅನ್ನೋನ್ ಕಾಲ್ಸ್ ಆಯಿತು, ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಕಾಲ್ ಮಾಡ್ತಾಯಿದ್ದೀನಿ ವಾಟ್ಸಪ್ಪಲ್ಲಿ, ಅದನ್ನು ಬ್ಲಾಕ್ ಮಾಡ್ತು. ಬಟ್ ಅನ್ನೋನ್ ಮೆಸೇಜಸ್, ಸೊ ಇದನ್ನು ಇದು ಮಾಡ್ಬೋದು. ಯಾರೋ ನಮ್ಗೆ ಪರಿಚಯ ಇರೋರು ನಮ್ಮ ನಂಬರ್ ಕಳ್ಕೊಂಡಿರ್ತಾರೆ, ಎಲ್ಲೋ ನಮ್ಮ ನಂಬರ್ ಯಾರೋ ಕೊಡ್ತಾರೆ, ಯಾರ ಹತ್ರನೋ ಸಿಗತ್ತೆ, ಪಾಪ ಅವ್ರು ನಾನು ಮೆಸೇಜ್ ಮಾಡಿ. ಸೊ ಅದನ್ನೇ ಆಗಲೇ ಹೇಳಿದಾಗೆ 2 ಥರ ಆದಂತನೂ ಪ್ರಾಬ್ಲಮ್ ಕ್ರಿಯೇಟ್. ಸೊ ಅಟ್ಲೀಸ್ಟ್ ಅವ್ರು ನಿಮಗೆ ನಾರ್ಮಲ್ ಮೆಸೇಜ್ ರೀಚ್ ಔಟ್ ಮಾಡ್ಕೊಂಡು ಹಿಂಗೆ ಈ ನಂಬರಲ್ಲಿ ಮಾಡ್ತಿದ್ದೀನಿ ಅಂದ್ರೆ ಪರವಾಗಿಲ್ಲ. ಏನೋ ಎಮರ್ಜೆನ್ಸಿಗೆ ಇದಾಯಿತು ಅಂದರೆ ಹೊಲ್ಟೋಯ್ತು, ಆಯಿತಾ. ಸೊ ನಾವು ಹೆಂಗೆ ತಗೊಂತೀವಿ ಹಂಗಿರುತ್ತೆ. ನೆಕ್ಸ್ಟು ಇಲ್ಲಿ ಪ್ರೊಟೆಕ್ಟ್ IP ಅಡ್ರೆಸ್ಸಿಂಗ್ ಕಾಲ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಟು ಮೇಕ್ ಇಟ್ ಹಾರ್ಡರ್ ಫಾರ್ ದ ಪೀಪಲ್ ಟು ಇಂಟರ್ಫಿಯರ್ ದಿ ಲೊಕೇಶನ್ಸ್. ಇಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾನೆ, ನಿಮ್ಮ ಲೊಕೇಶನ್ ಇಂಟರ್ಫಿಯರೆನ್ಸ್ ಆಗೋದನ್ನು ತಪ್ಪಿಸೋದಕ್ಕೆ ಇದನ್ನು ಎನೇಬಲ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್. ನಿಮ್ಮ IP ಏನಿರುತ್ತೆ ಸೊ ಸೇಫಾಗಿ ಕೂಡ ಇರುತ್ತೆ. ನೆಕ್ಸ್ಟು ಡಿಸೇಬಲ್ ಲಿಂಕ್ ಪ್ರಿವ್ಯೂ. ನಾವು ಯಾರಿಗಾದರೂ ಯೂಟ್ಯೂಬು ಅಥವಾ ಯಾವ್ದಾದ್ರು ಲಿಂಕ್ನ ಕಳಿಸಿದಾಗ ಜಸ್ಟ್ ಇದನ್ನು, ಇದೇನು ತುಂಬ ಇಂಪ್ಯಾಕ್ಟ್ಫುಲ್ ಬರಲ್ಲ. ಇದನ್ನು ಡಿಸೇಬಲ್ ಅಥವಾ ಎನೇಬಲ್ ಮಾಡೋದ್ರಿಂದ ಲಿಂಕ್ ಪ್ರಿವ್ಯೂ ಕೆಲವೊಂದು ನಿಮಗೆ ನೀಟಾಗಿ ಕಾಣುತ್ತೆ, ಇದು ಲಿಂಕ್ ಏನು ಬಂದಿದೆ, ನ್ಯೂಸ್ ಅಥವಾ ಇನ್ಸ್ಟಾಗ್ರಾಮ್ ಅಂತ. ಸೊ ಇದು ಆನ್ ಆಫ್ ಮಾಡೋದ್ರಿಂದ ಲಿಂಕ್ ಪ್ರಿವ್ಯೂಗಳು ಕೂಡ ಆನ್ ಆಫ್ ಆಗ್ತಾ ಹೋಗುತ್ತೆ. ಬಟ್ ಮೇನ್ಲಿ ಏನಂದರೆ, ನಿಮಗೆ ಯಾವುದಾದ್ರೂ ಒಂದು ಲೋನ್ ಆ್ಯಪಿಂದನೋ ಅಥವಾ ಯಾರಾದರೂ ನಿಮಗೆ ವ್ಯಕ್ತಿ ಪದೇ ಪದೇ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ತಿದ್ದಾನೆ ಅಂದಾಗ ಸೈಲೆನ್ಸ್ ಅನ್ನೋನ್ ಕಾಲ್ಸು, ಬ್ಲಾಕ್ ಅನ್ನೋನ್ ಅಕೌಂಟ್ ಮೆಸೇಜಸ್. ಸೊ ಈ ಫಾರಿನ್ ನಂಬರಿಂದ ಬರ್ತಾ ಇರುತ್ತೆ ಅಂತ ಅಂದ್ರೂ ಕೂಡ ಇದನ್ನು ನೀವು ಎನೇಬಲ್ ಮಾಡಿ ಇಟ್ಕೊಬೋದು ಫಾರ್ ಟೈಮ್ ಬಿ, ಆಯಿತಾ. ಸೊ ಈ ಆಪ್ಷನ್ಸಲ್ಲಿ ಇಷ್ಟ ಆಗುತ್ತೆ, ಆಯಿತಾ, ನಿಮಗೆ ಬೇಕಾಗಿರೋಂಥ ಆಪ್ಷನ್ಸ್. ಅದಾದಮೇಲೆ ನಿಮಗೆ ಈ ಲಿಸ್ಟು ಇದರಲ್ಲೇನೋ ಅಷ್ಟು ಇಂಪ್ಯಾಕ್ಟ್ ಬರೋಲ್ಲ. ಚಾಟ್ಸ್ ಅಂತ ಏನಿದೆಯಲ್ಲ, ಈ ಚಾಟ್ಸಲ್ಲಿ ಮೇಯ್ನ್ ಇಲ್ಲಿ ಬರುತ್ತೆ ಒಂದು ಆಪ್ಷನ್, ಚಾಟ್ ಬ್ಯಾಕಪ್ ಅಂತ ಹೇಳ್ಬಿಟ್ಟು. ಸೊ ಈಗ ನಮ್ಮಲ್ಲಿ ಏನು ಮಾಡಿರ್ತಾರೆ ಅಂದರೆ, ಮ್ಯಾಕ್ಸಿಮಮ್ ಜನ ಅವರವರ ಒಂದು ವಿಚಾರವಾಗಿ ಚಾಟ್ ಬ್ಯಾಕಪ್ನ ಇಟ್ಕೊಂಡಿರ್ತಾರೆ. ಈಗ ಕೆಲವೊಬ್ರು ಚಾಟ್ ಬ್ಯಾಕಪ್ ಇಟ್ಟಿರಲ್ಲ, ಫೋನನ್ನು ಚೇಂಜ್ ಮಾಡಿಬಿಡ್ತಾರೆ. ಸರ್ ನಮ್ಮ ಚಾಟ್ಸ್ ಎಲ್ಲ ಹಳೆ ಫೋನಲ್ಲೇ ಹೊಲ್ಟೋಯ್ತು. ಇದು ಅವರಿಗೆ ಹಿಂಗೆ ಬೇಕಾದನ್ನು ಇಟ್ಕೊಬೋದು. ಆದರೆ ಇಲ್ಲಿ ಒಂದು ಆಪ್ಷನ್ ಇದೆ,
ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ ಅಂತ, ಇದು ಬೈ ಡಿಫಾಲ್ಟ್ ಆಫ್ ಇರುತ್ತೆ. ಚಾಟ್ ಬ್ಯಾಕಪ್ ಅಂತ ಕೊಟ್ಟರೆ ಇನ್ ಜನರಲಿ ಚಾಟ್ ಬ್ಯಾಕಪ್ ಏನಾಗುತ್ತೆ, ಸೊ ಅದರಲ್ಲಿ ಎನ್ಕ್ರಿಪ್ಟೆಡ್ ಆಗಿರಲ್ಲ. ಈಗ ನಮ್ಗೆ ಚಾಟ್ ಬ್ಯಾಕಪ್ ಬೇಡ ಅಂತಿದ್ರೆ ನಾವು ನೆವರ್ ಅಂತ ಕೊಡ್ಕೊಬೋದು. ಅವಶ್ಯಕತೆ. ನಿಮಗೆ ಒನ್ ಮಂತಿಗೋ ಅಥವಾ ನೀವು ಯಾವಾಗ ಬೇಕೋ ಆವಾಗ ಕೊಡ್ಕೊಬೋದು. ಇನ್ ಕೇಸ್ ನೀವು ಬ್ಯಾಕಪ್ ಮಾಡ್ಕೊಳ್ಳೋದೇ ಆದರೆ ಆದಷ್ಟು ನಾನು ಒಂದು ಪ್ರಿಫರ್ ಮಾಡೋದೇನೆಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್. ಸೊ ಈ ಬ್ಯಾಕಪ್ನ ನಾವು ಪ್ರಿಫರ್ ಮಾಡ್ತೀವಿ. ಸೊ ಇದನ್ನು ಆನ್ ಮಾಡಬೇಕು, ಇದು ಕೇಳುತ್ತೆ ಯೂಸರ್ ಪಾಸ್ ಕೀ ಮೇಲೆ. ನೀವು ಜಸ್ಟ್ ಆಪ್ಷನ್ಸ್ನ ನೀವು ನೋಡ್ತಾ ಹೋದರೆ ಅದ್ರ ಪ್ರಕಾರ ನೀವು ಆದಷ್ಟು ಏನಂದರೆ ನಾರ್ಮಲ್ ಬ್ಯಾಕಪ್ಪೇ ಬೇಕು ಅಂದರೆ ನಾರ್ಮಲ್ ಬ್ಯಾಕಪ್ಗಿಂತ ಹೆಚ್ಚಾಗಿ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ಪಿಗೆ ಹೋಗಿ. ಏಕೆಂದರೆ ಸೊ ಎನ್ಕ್ರಿಪ್ಷನ್ ಬ್ಯಾಕಪ್ಪು ತುಂಬ ಸ್ವಲ್ಪ ಸೇಫ್ ಅಂತ ಕರಿತೀವಿ. ಸೊ ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಚಾಟ್ ಹಿಸ್ಟ್ರಿ. ಸೊ ಇದನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ, ಇದು ಮಾಡ್ಕೊಳ್ಳೋದಕ್ಕೆ, ಕ್ಲಿಯರ್ ಚಾಟ್ ಮಾಡ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಆಪ್ಷನ್ಸ್ ಕೊಟ್ಟಿದ್ದಾನೆ. ಅದಾದಮೇಲೆ ನಿಮಗೆ ಮೇಯ್ನ್ ಬರೋದೇನೆಂದರೆ ಸ್ಟೋರೇಜ್ ಆ್ಯಂಡ್ ಡೇಟಾ. ನಾನು ನಿಮಗೆ ಆಗಲೇ ಹೇಳಿದೆ, ನಮ್ಮಲ್ಲಿ 108 ಗ್ರೂಪ್ಗಳು. ಗುಡ್ ಮಾರ್ನಿಂಗಿಗೊಂದು ಮೆಸೇಜು, ನ್ಯೂ ಇಯರ್ಗೊಂದು ಮೆಸೇಜು, ಗುಡ್ ಆಫ್ಟರ್ನೂನ್ಗೊಂದು ಮೆಸೇಜು, ಗುಡ್ ನೈಟಿಗೊಂದು ಮೆಸೇಜ್. ಇದೇನಾಗುತ್ತೆ, ನಾವು ಗ್ರೂಪಲ್ಲಿದ್ದಾಗ ಅನ್ನೆಸೆಸರಿ ಸ್ಟೋರೇಜ್, ನಮ್ಮ ಫೋನಿನ ಸ್ಟೋರೇಜ್ ತುಂಬ್ತಾ ಹೋಗುತ್ತೆ. ನಾವು ಒಂದೊಂದನ್ನೇ ಸೆಟ್ ಮಾಡ್ಕೊಳ್ಳೋದಕ್ಕಿಂತ, ಒಂದೊಂದು ಅಕೌಂಟಿಗೆ ಹೋಗಿ ಸೆಟ್ ಮಾಡ್ಕೊಳ್ಳೋದಕ್ಕಿಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ 3 ಆಪ್ಷನ್ನು ಸ್ಟೋರೇಜಲ್ಲಿ, ವೆನ್ ಯೂಸಿಂಗ್ ಮೊಬೈಲ್ ಡೇಟಾ. ಸೊ ಇದೇನಂದರೆ ನಿಮ್ಮ ಗ್ಯಾಲರಿಗೆ ಹೋಗಿ ಕೂರೋದಕ್ಕಿಂತ ಹೆಚ್ಚಾಗಿ ಸೊ ನೀವೇ ಡೌನ್ಲೋಡ್ ಕೊಟ್ಟರು ಮಾತ್ರ ಕೂತ್ಕೊಳ್ಳುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅದು ಬಂದಿರುತ್ತೆ, ಡೌನ್ಲೋಡ್ ಆಗಿರಲ್ಲ. ನೀವು ಡೌನ್ಲೋಡ್ ಕೊಟ್ಟರೆ ನಾವೇನು ಮಾಡಿರ್ತೀವಿ, ಇದು ಫೋಟೋಸ್ ಅಂತ ಕೊಟ್ಟಿರ್ತೀವಿ, ಬಂದಿದ್ದೆಲ್ಲ ಡೌನ್ಲೋಡ್ ಆಗಿ ಕೂತಿರುತ್ತೆ, ಗ್ಯಾಲರಿಗೆ ಹೋಗಿರಲ್ಲ, ಬಂದು ಕೂತಿರುತ್ತೆ. ನಾವು ಸುಮ್ಮನೆ ಇವೆಲ್ಲ ಏನಕ್ಕೆ ಮೆಸೇಜಸ್ ಅಂತ ವಾಟ್ಸಪ್ಪಲ್ಲಿ ಮತ್ತೆ ಡಿಲೀಟ್ ಮಾಡಬೇಕಾಯ್ತು. ಆದಷ್ಟು ಏನಂದರೆ ಇದನ್ನು ಎಲ್ಲದನ್ನು ಅನ್ಚೆಕ್ ಮಾಡಿಬಿಟ್ಟು ಓಕೆ ಅಂತ ಕೊಡಿ. ಸೊ ಇದು ನೋ ಮೀಡಿಯಾಗೆ ಕೂತ್ಕೊಳ್ಳುತ್ತೆ. ಸೊ ಬಂದಿರುತ್ತೆ, ಡೌನ್ಲೋಡ್ ಆಗಿರಲ್ಲ. ನಿಮಗೆ ಬೇಕಾಗಿರೋದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೋರೇಜು ಕೂಡ ನೀಟಾಗಿ ಮೇಂಟೈನ್ ಆಗ್ತಾ ಹೋಗುತ್ತೆ. ಸೊ ಈ ಥರ ಕೊಟ್ಟಾಗ ನಿಮಗೆ ಏನಾಗುತ್ತೆ, ಅನ್ನೆಸೆಸರಿಯಾಗಿ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಆಗಿ ಬಂದು ಕೂತ್ಕೊಳ್ಳೋದು ತಪ್ಪುತ್ತೆ. ಈಗ ಉದಾಹರಣೆಗೆ ನಾನು ಒಂದು APK ಕಳಿಸ್ದೆ, ಇನ್ಸ್ಟಾಲ್ ಅಲ್ಲ, ಡೌನ್ಲೋಡ್ ಆಗಿ ಬಂದು ಕೂತಿರುತ್ತೆ. ಸೊ ಅದು ಕೂಡ ನೀವು ಇಲ್ಲಿ ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಸೊ ಇದೆಲ್ಲ ಆದಮೇಲೆ ನಿಮಗೆ ವಾಟ್ಸಪ್ಪಲ್ಲಿ ಇಷ್ಟು ಆಪ್ಷನ್ ಸಿಗುತ್ತೆ. ಲಾಸ್ಟಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಹೆಲ್ಪ್ ಆ್ಯಂಡ್ ಫೀಡ್ಬ್ಯಾಕ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೆಲ್ಪ್ ಸೆಂಟರಿಗೆ ಹೋಗಿ ನಿಮಗೆ ಇದರಲ್ಲಿರುವಂಥ ಯಾವುದೇ ಅವ್ರು ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನಿಮಗೆ ಯಾವುದೇ ಆಪ್ಷನ್ ಸೂಕ್ತ ಆಗಲಿಲ್ಲ ಅಂದರೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಸ್ಟಾರ್ಟ್ ಚಾಟ್ ಇಲ್ಲಿ ಕೊಟ್ಬಿಟ್ಟು ನಿಮಗೆ ಏನು ಗ್ರೀವೆನ್ಸ್ ಪ್ರಾಬ್ಲಮ್ ಇದೆಯಲ್ಲ, ಆ ಗ್ರೀವೆನ್ಸ್ ಪ್ರಾಬ್ಲಮ್ನ ನೀವು ಇಲ್ಲಿ ಆಗ್ತಾ ಹೋಗ್ಬೋದು. ಸೊ ಇಲ್ಲಿ ಏನಾಗುತ್ತೆ, ನೀವು ಡೈರೆಕ್ಟಾಗಿ ವಾಟ್ಸಪ್ ಸಪೋರ್ಟ್ ಜೊತೆ ನೀವು ಇದು ಮಾಡ್ತೀರಾ. ಸೊ ಇಲ್ಲೂ ಕೂಡ ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಇದಾಗುತ್ತೆ. ಸೊ ರೆಕ್ಟಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಇದು ವಾಟ್ಸಪ್ಪಲ್ಲಿರುವಂಥ ಫೀಚರ್ಸ್. ಸೊ ಇದನ್ನು ನೀವು ಎನೇಬಲ್ ಡಿಸೇಬಲ್ ಮಾಡ್ಕೊಂಡಾಗ ಕೆಲವೊಂದಷ್ಟು ಆಪ್ಷನ್ ನಿಮಗೆ ಸೈಬರ್ ಕ್ರೈಮಿಗೆ ಅಥವಾ ಯಾವುದಾದ್ರು ಒಂದು ಸೈಬರ್ ಅಲ್ಲಿ ಪ್ರಾಬ್ಲಮ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾನು ಉದಾಹರಣೆಗೆ ಆಗಲೇ ಹೇಳಿದಾಗೆ, ನಾನು ನಿಮಗೆ ಫಸ್ಟ್ ಹೇಳಿದೆ, ನಿಮಗೆ ನಿಮ್ಮ ಒಂದು ವಾಟ್ಸಪ್ ಅಕೌಂಟ್ ಹೇಗೆ ಹಾಕಾಗುತ್ತೆ, ಒಂದು ಕಾಲ್ ಫಾರ್ವರ್ಡಿಂಗ್ ಇಲ್ಲ SMS ಫಾರ್ವರ್ಡಿಂಗ್. ಅದು ಕಾಲ್ ಫಾರ್ವರ್ಡಿಂಗ್ SMS ಫಾರ್ವರ್ಡಿಂಗ್ 2 ಥರ ಆಗುತ್ತೆ. ಸೊ ಅವ್ರು ಯಾರೋ ನಿಮಗೆ ಕಾಲ್ ಮಾಡ್ತಾರೆ, ನಿಮ್ಮ ನಂಬರ್ ತಗೊತಾರೆ, ಸರ್ ಅಥವಾ ಈ ನಂಬರ್ಗೆ ಟೈಪ್ ಮಾಡಿ ಅಂತ ಹೇಳ್ತಾರೆ. ನೀವೇನು ಮಾಡ್ತೀರಾ, ನಿಮ್ಮ ನಂಬರ್ನ ಟೈಪ್ ಮಾಡಿ ಅವರೊಂದು ಕೋಡ್ ಹೇಳಿರ್ತಾರೆ, ಆ ಕೋಡ್ ಮುಂದೆ ಇರುತ್ತೆ. ನೆಕ್ಸ್ಟ್ ನಿಮ್ಮ ನಂಬರ್ನ ಟೈಪ್ ಮಾಡಿಬಿಟ್ಟು ಕಾಲ್ ಅಂತ ಹೊಡೆದಾಗ ಏನಾಗುತ್ತೆ, ನಿಮ್ಮ ಕಾಲು ಬೇರೊಂದು ನಂಬರ್ಗೆ ಫಾರ್ವರ್ಡ್ ಆಗೋಗುತ್ತೆ. ಒಂದು ಕಾಲ್ ಫಾರ್ವರ್ಡಿಂಗ್ ಕೋಡ್ ಹೇಳಿ ಅವ್ರ ನಂಬರ್ ಹೇಳ್ತಾರೆ. ಸೊ ನಿಮ್ಮ ಕಾಲು ಬೇರೊಂದು ನಂಬರ್ಗೆ ಕಾಲ್ ಫಾರ್ವರ್ಡಿಂಗ್ ಆದಾಗ ಸೊ ಅವ್ರೇನು ಮಾಡ್ತಾರೆ, ಅಲ್ಲೊಂದು ವಾಟ್ಸಪ್ ಅಕೌಂಟ್ನ ಓಪನ್ ಮಾಡಿಕೊಂಡು ಆಲ್ರೆಡಿ ನಿಮಗೆ ಬರುವಂಥ OTPನ SMS ಅಥವಾ ಕಾಲ್ಗಳಲ್ಲಿ ತಗೊಂಡು ನಿಮಗೆ ಇದು ಮಾಡ್ತಾ ಹೋಗ್ತಾರೆ. ಅಂಥ ಟೈಮಲ್ಲಿ ಈಗ ಫಸ್ಟ್ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಆ್ಯಪ್ ಫೀಚರ್ ಪರ್ಮಿಷನ್ ಬಗ್ಗೆ ಆಯಿತು, ವಾಟ್ಸಪ್ಪಲ್ಲಿರುವಂಥ ಫೀಚರ್ಸ್ ಆಯಿತು. ನಿಮಗೆ ಕಾಲ್ ಫಾರ್ವರ್ಡಿಂಗ್ ಅಥವಾ SMS ಫಾರ್ವರ್ಡಿಂಗ್ ಆದರೆ, ನಂಬರ್ 1 ನೀವು ಜಿಯೋ ಯೂಸರ್ ಆಗಿದ್ದರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೀವು ಜಿಯೋ ಯೂಸರ್ ಆಗಿದ್ದರೆ ನಿಮ್ಮ ಡಯಲ್ ಪ್ಯಾಡಿಗೆ ಹೋಗಿ *402ನ ಟೈಪ್ ಮಾಡಿ. ನೀವು ಜಿಯೋ ಯೂಸರ್ ಆಗಿದ್ದರೆ ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಅಥವಾ SMS ಫಾರ್ವರ್ಡಿಂಗ್ ಆಗಿದರೆ *402ನ ಡಯಲ್ ಪ್ಯಾಡಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಎಲ್ಲ ಕಾಲ್ ಫಾರ್ವರ್ಡಿಂಗ್ಗಳು ಡಿಆಕ್ಟಿವೇಟ್ ಆಗೋಗುತ್ತೆ, ನೀವು ಜಿಯೋ ಯೂಸರ್ ಆಗಿದ್ರೆ. ದಯವಿಟ್ಟು ಇದನ್ನು ಒಂದು ವಿಚಾರ ತಿಳ್ಕೊಳ್ಳಿ, ಹ್ಯಾಶನ್ನು ಹಾಕ್ಬೇಡಿ. *402ನ ಟೈಪ್ ಮಾಡಿ ಡಯಲ್ ಮಾಡಿ, ಕಾಲ್ ಹೋಗುತ್ತೆ. ಸೊ ನಿಮ್ಮ ಎಲ್ಲ ಕಾಲ್ ಫಾರ್ವರ್ಡ್ಗಳು ಡಿಆಕ್ಟಿವೇಟ್ ಆಗೋಗುತ್ತೆ. ಇದು ಜಿಯೋ ಬಿಟ್ಟರೆ ಬೇರೆ. ಸೊ
ಮೂರನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸೊ ಇದು ಜಿಯೋಗೆ. ಏರ್ಟೆಲ್ಗಾದರೆ ##0022# ನಿಮ್ಮ ಡಯಲ್ ಪ್ಯಾಡಲ್ಲಿ ಟೈಪ್ ಮಾಡಿದ್ರೆ ನಿಮ್ಮ ಏರ್ಟೆಲ್ ನಂಬರಲ್ಲಿ ಯಾವುದೇ ಬೇರೆ ಒಂದು ನಂಬರ್ಗೆ ಕಾಲ್ ಫಾರ್ವರ್ಡಿಂಗ್ ಅಥವಾ SMS ಫಾರ್ವರ್ಡ್ ಆಗಿದ್ರೆ ಎಲ್ಲವೂ ಕೂಡ ಡಿಆಕ್ಟಿವೇಟ್ ಆಗೋಗುತ್ತೆ. ಸೊ ಇದು ಏರ್ಟೆಲ್. ಮತ್ತು ವೊಡಾಫೋನ್ಗೂ ಕೂಡ ಸೇಮೇನೆ ##0022# ಟೈಪ್ ಮಾಡಿದ್ರೆ ಸೊ ಎಲ್ಲವೂ ಕೂಡ ವೋಲ್ಟ್ ಹೋಗ್ತದೆ. ಇಷ್ಟು ಮಾಡಿದ್ರೆ ಸಾಕು. ಯಾಕೆಂದರೆ ನೀವು ನಿಮ್ಮ ಫೋನಲ್ಲಿ ಒಂದು ಸೆಟ್ಟಿಂಗ್ಸ್ ಬೇರೆ ಇರುತ್ತೆ, ನನ್ನ ಫೋನಲ್ಲಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಕಾಲ್ ಫಾರ್ವರ್ಡಿಂಗ್ ಹೋಗಿ ಆಪ್ಷನ್ಸ್ ತೆಗೆಯೋದಕ್ಕೆ ಬೆಟರ್ ಇದನ್ನು ಇದು ಮಾಡಿಬಿಡಿ. ಸೊ ಎಲ್ಲ ಕಾಲ್ ಫಾರ್ವರ್ಡಿಂಗ್ಗಳಿಗೆ ಡಯಲ್ ಪ್ಯಾಡಲ್ಲೇ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ನಿಮ್ಮ ಫೋನಲ್ಲಿ ಆಪ್ಷನ್ ಬೇರೆ ಇರುತ್ತೆ, ನನ್ನ ಫೋನಲ್ಲಿ ಆಪ್ಷನ್ ಬೇರೆ ಇರುತ್ತೆ. ಅಲ್ಲೋಗಿ ಸೆಟ್ಟಿಂಗ್ಸ್ ಹುಡ್ಕೊಂಡು ಭಾರಿ ಸಮಸ್ಯೆ ಆಗ್ತದೆ. ಸೊ ಇದು ಯಾವುದೇ ಕಾಲ್ ಫಾರ್ವರ್ಡಿಂಗ್ SMS ಫಾರ್ವರ್ಡಿಂಗ್ ಆಗಿ ನಿಮ್ಮ ವಾಟ್ಸಪ್ ಅಕೌಂಟ್ ಅಥವಾ ನಿಮಗೆ ಬ್ಯಾಂಕ್ ಫ್ರಾಡ್ಗಳಲ್ಲೂ ಕೂಡ OTP ಕೂಡ ಹಿಂಗೆ ತಗೊಂಡು ನಿಮ್ಮ ದುಡ್ಡನ್ನು ತೆಗೆಯುವಂಥದ್ದು. ಫೈನಾನ್ಷಿಯಲ್ ಫ್ರಾಡ್ ಇರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗುವಂಥ ಸಮಸ್ಯೆಗೆ ಕಾಲ್ ಫಾರ್ವರ್ಡಿಂಗ್ ಆದರೆ SMS ಫಾರ್ವರ್ಡಿಂಗ್ ಆದರೆ ಡಿಆಕ್ಟಿವೇಟ್ ಮಾಡೋದಕ್ಕೆ ಸಿಂಪಲ್. ಏರ್ಟೆಲ್ಗಾದರೆ ##0022#, ವೊಡಾಫೋನ್ಗೂ ಕೂಡ ಸೇಮ್ ನಂಬರನ್ನೇ ##0022#. ಸೊ ಇದನ್ನು ಡಯಲ್ ಪ್ಯಾಡಲ್ಲಿ ಟೈಪ್ ಮಾಡಿ ಸಾಕು. ಇದು ಕಾಲ್ ಫಾರ್ವರ್ಡಿಂಗ್ ಆಗಿ ನಿಮ್ಮ OTPಗಳನ್ನ ತಗೊಂಡು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ತೆಗೆದಾಕೋದಿರ್ಬೋದು, ವಾಟ್ಸಪ್ ಹ್ಯಾಕ್ ಆಗೋದಿರ್ಬೋದು, ಅಥವಾ ಫೈನಾನ್ಷಿಯಲ್ ಫ್ರಾಡ್ ಇರ್ಬೋದು, ಎರಡಕ್ಕೂ ಕೂಡ ಒಂದೇ ಸೊಲ್ಯೂಷನ್. ಯಾಕೆಂದರೆ ಡಯಲ್ ಪ್ಯಾಡಲ್ಲಿ ಈಸಿ ಇರುತ್ತೆ. ಸೊ ಇದು ಆಯಿತು. ಈಗ ಎರಡನೇ ವಿಚಾರ ಏನಂದರೆ, ನಿಮ್ಮ ಫೋನಿಗೆ ಅನಧಿಕೃತ ಆ್ಯಪ್ಗಳು ಬಂದಿರುತ್ತೆ. APK, ಆ್ಯಂಡ್ರಾಯ್ಡ್ ಪ್ಯಾಕೇಜ್ ಕಿಟ್. ಸೊ ಈ APK ಬಂದಾಗ ನಿಮಗೆ ಇದರಲ್ಲಿ ಫೋನಲ್ಲಿ 108 ಆಪ್ಷನ್ಸ್ ಇರುತ್ತೆ. ಟೆಕ್ನಿಕಲ್ನವರಾದರೆ ಏನು ಮಾಡ್ತಾರೆ, ಮೈ ಫೈಲ್ಸಿಗೆ ಹೋಗ್ತಾರೆ. ಮೈ ಫೈಲ್ಸಿಗೆ ಹೋದರೆ ನಿಮಗೆ ಇಂಟರ್ನಲ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇದೆ. ಇಂಟರ್ನಲ್ ಸ್ಟೋರೇಜು ಅಥವಾ ಇಲ್ಲಿ ನಿಮಗೆ ಡೌನ್ಲೋಡ್ಸ್ ಅಂತ ಇರುತ್ತೆ. ಡೌನ್ಲೋಡ್ಸ್ ಕೆಳಗಡೆ ಕೆಲವೊಂದು ಫೋನಲ್ಲಿ ಇನ್ಸ್ಟಾಲೇಷನ್ APKs ಅಂತ ತೋರಿಸಿರ್ತಾರೆ. ಇಫ್ ಯು ಆರ್ ಎನ್ ಟೆಕ್ಕಿ, ಬೇಗ ಅಥವಾ ನಾನ್ ಟೆಕ್ನಿಕಲ್ ಇದ್ರೂ ಫೋನ್ ಬಗ್ಗೆ ಗೊತ್ತಿದೆ ಅಂತ ಅಂದರೆ ಸಿಂಪಲ್ಲಾಗಿ ಏನು ಮಾಡ್ತೀವಿ, ನಾವು ಮೈ ಫೈಲ್ಸಿಗೆ ಹೋಗ್ತೀವಿ, ಇಲ್ಲಿ APK ಇನ್ಸ್ಟಾಲೇಷನ್ ಅಂತ ಕ್ಲಿಕ್ ಮಾಡ್ತೀವಿ. ಯಾವ್ದಾದ್ರು ಅನಧಿಕೃತ APK ಇದ್ದರೆ ಇಲ್ಲಿ ತೆಗೆದು ಹಾಕ್ಬೋದು. ಆದರೆ ಕೆಲವೊಂದು ಫೋನಲ್ಲಿ ಮೈ ಫೈಲ್ಸ್ ಅಥವಾ ಫೈಲ್ ಮ್ಯಾನೇಜರ್ ಹುಡುಕ್ಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಿಂತ ಬೆಸ್ಟ್ ಏನಂದರೆ, ಕೆಲವೊಂದು ಫೋನಲ್ಲಿ ಇನ್ಬಿಲ್ಟ್ ಆ್ಯಂಟಿವೈರಸ್ನ ಕೊಟ್ಟಿರ್ತಾರೆ, ಕೆಲವೊಂದು ಫೋನಲ್ಲಿ ಇನ್ಬಿಲ್ಟ್ ಆ್ಯಂಟಿವೈರಸ್ ಇಲ್ಲ. ಸೊ ನಮ್ಮಲ್ಲಿ ಗೌರ್ಮೆಂಟ್ದು 2 ಅಪ್ಲಿಕೇಶನ್ ಇದೆ. ಒಂದು M-Kavach ಅಂತ ಹೇಳ್ಬಿಟ್ಟು, ಇನ್ನೊಂದು ನಿಮಗೆ ಇ-ಸ್ಕ್ಯಾನ್ ಸರ್ಟ್ ಅಂತ CERT, ಕಂಪ್ಯೂಟರ್ ಎಮರ್ಜೆನ್ಸಿ ಆ್ಯಂಡ್ ರೆಸ್ಪಾನ್ಸ್ ಟೀಮ್ ಅಂತ ಒಂದು ಬಾಟ್ ಇದೆ, ಇ-ಸ್ಕ್ಯಾನ್ ಸರ್ಟ್ ಅಂತ. ಇನ್ನೊಂದು M-Kavach 2 ಅಂತ ಆಪ್ಷನ್ ಇದೆ. ಸೊ 2 ಆ್ಯಪ್ಗಳಿದೆ. ಸೊ ಇದರಲ್ಲಿ ನಾನು ನಿಮಗೊಂದು ಆ್ಯಪ್ನ ತೋರಿಸ್ತೀನಿ. ಇದು ಪ್ಲೇಸ್ಟೋರಲ್ಲಿ ನಿಮಗೆ ಅವೈಲಬಿಲಿಟಿ ಕೊಟ್ಟಿದ್ದಾರೆ. ಸೊ ಪ್ಲೇಸ್ಟೋರಿಗೆ ಹೋಗಿ ನೀವಿಲ್ಲಿ ಸರ್ಚಿಗೆ ಹೋಗ್ಬಿಟ್ಟು ಇ-ಸ್ಕ್ಯಾನ್ ಅಂತ ಟೈಪ್ ಮಾಡೋದು ಸಾಕು. ಇ-ಸ್ಕ್ಯಾನ್ ಬಾಟ್ ರಿಮೋಲ್ ಅಂತ ಬರುತ್ತೆ. ಅದರಲ್ಲಿ ಎಲ್ಲ ಇ-ಸ್ಕ್ಯಾನು ನೀವು ತಗೊಳಕ್ಕೆ ಹೋಗ್ಬಿಡಿ. ಇ-ಸ್ಕ್ಯಾನ್ CERT ಬಾಟ್ ರಿಮೋಲ್ ಅಂತ ಇದೆ, ಕಂಪ್ಯೂಟರ್ ಎಮರ್ಜೆನ್ಸಿ ಆ್ಯಂಡ್ ರೆಸ್ಪಾನ್ಸ್ ಟೀಮ್ ಅಂತ. ಇದನ್ನು ಇನ್ಸ್ಟಾಲ್ ಕೊಡಿ. ಸೊ ಇನ್ಸ್ಟಾಲ್ ಕೊಟ್ಟಿದ ತಕ್ಷಣ ಇದೊಂದು 28 MB ಫೈಲ್ ಇದೆ. ಸೊ ಕೆಲವೊಂದು ಫೋನಲ್ಲಿ ಇನ್ಬಿಲ್ಟ್ ಆ್ಯಂಟಿವೈರಸ್ಗಳಿದ್ದಾವೆ. ಮೆಟ್ಕೆಫೆ ಇದೆ, ಕ್ವಿಕ್ಕಿಲ್ ಇದೆ. ಅಕಸ್ಮಾತ್ ಇಲ್ಲ ಅಂದರೆ ಹೇಳ್ತಿರೋದು. ಇ-ಸ್ಕ್ಯಾನ್ ಸೈಟನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ನಿಮಗೆ ಈ ಥರ ಕಾಣುತ್ತೆ. ಸೊ ಈ ಥರ ನೋಡಿದಾಗ ಸೊ ಇಲ್ಲಿ ಕೆಳಗಡೆ ಎಕ್ಸೆಪ್ಟ್ ಅಂತ ಒಂದು ಆಪ್ಷನ್ ಇದೆ, ಬಾಟಮ್ ಡೌನಲ್ಲಿ ಎಕ್ಸೆಪ್ಟ್ ಕೊಡಿ. ಸೊ ಗ್ರ್ಯಾಂಟ್ ಫುಲ್ ಆ್ಯಕ್ಸೆಸ್ ಅಂದರೆ ನಿಮ್ಮ ಫೈಲ್ನ ಕಾಲ್ ರೆಕಾರ್ಡ್ಸ್ ಎಲ್ಲ ಕೇಳ್ತಾರೆ. ಗ್ರ್ಯಾಂಟ್ ಫುಲ್ ಆ್ಯಕ್ಸೆಸ್ ಅಂತ ಕೇಳ್ತಿದೆ. ಸೊ ಗ್ರ್ಯಾಂಟ್ ಫುಲ್ ಆ್ಯಕ್ಸೆಸ್ ಅಂತ ಕೇಳಿದಾಗ ಅಲೋ ಪರ್ಮಿಷನ್ ಅಂತ ಕೇಳುತ್ತೆ. ಸೊ ಅಲೋ ಪರ್ಮಿಷನ್ ಕೊಟ್ಬಿಟ್ಟು ಬ್ಯಾಕ್ ಬಂದುಬಿಟ್ಟು ಅಲೋ ನೋಟಿಫಿಕೇಶನ್ ಸ್ಕಿಪ್ ಫಾರ್ ನೋ ಆದರೂ ಕೊಡಿ, ಅಲೋನಾದ್ರು ಕೊಡಿ. ಆದಷ್ಟು ಸ್ಕಿಪ್ ಫಾರ್ ನೋವನ್ನೇ ಕೊಡ್ತಾ ಹೋಗಿ. ಅಲೋ ಕೊಡಿ. ಕೆಲವೊಂದು ಫೋನ್ ಅಲೋ ಕೇಳುತ್ತೆ, ನೋಟಿಫಿಕೇಶನ್ ಕೊಡಿ. ಇಲ್ಲಿ ಆ್ಯಂಟಿವೈರಸ್ ಅಂತ ಒಂದು ಆಪ್ಷನ್ ಇದೆ, ಸ್ಕ್ಯಾನ್ ಕೊಡಿ, ಫುಲ್ ಸ್ಕ್ಯಾನ್ ಕೊಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಅಲೋ ನೋಟಿಫಿಕೇಶನ್ ಕೂಡ ಕೇಳ್ತಾ ಇದೆ. ಸ್ಕ್ಯಾನ್ ಕೊಟ್ಬಿಟ್ಟು ಫುಲ್ ಸ್ಕ್ಯಾನ್ ಕೊಟ್ಟರೆ ನಿಮಗೆ ಈ ಬಬಲ್ ಥರ ನಿಮಗೆ ಸ್ಕ್ಯಾನ್ ಆಗ್ತಿರೋದು ತೋರಿಸ್ತಾ ಹೋಗುತ್ತೆ. ನೀವು ಈ ಆ್ಯಪಲ್ಲೇ ನೋಡ್ತಾ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೈಡ್ ಅಂತ ಕೊಟ್ಟರೆ ಬ್ಯಾಕ್ಗ್ರೌಂಡಲ್ಲಿ ತೋರಿಸುತ್ತೆ. ಸೊ ಈಗ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಆ ಫೋನಲ್ಲಿ ಇರುವಂಥ ಯಾವುದಾದ್ರೂ ಅನಧಿಕೃತ APKಗಳು, ಸೊ ಆ APK ಯಾವುದಾದ್ರೂ ಇದರಲ್ಲಿದ್ದರೆ ನಿಮಗೆ ಅದು ನೀಟಾಗಿ ಸ್ಕ್ಯಾನ್ ಮಾಡಿ ತೋರಿಸುತ್ತೆ. ಸೊ ನೀವು ಫುಲ್ ಸ್ಕ್ಯಾನ್ ಅಂತ ಕೊಟ್ಟಾಗ ಏನಾಗ್ತದೆ, ಇಲ್ಲಿ ಸ್ಕ್ಯಾನ್ ಆಗ್ತಿದೆ. ಸೊ ಇದೊಂದು ಸ್ವಲ್ಪ ಟೈಮ್ ತಗೊಳುತ್ತೆ, ನಿಮ್ಮ ಸ್ಟೋರೇಜ್ ಸ್ಪೇಸ್ ಮೇಲೆ ಟೈಮ್ ತಗೊಳುತ್ತೆ. ಈಗ ಆಲ್ರೆಡಿ ಜಸ್ಟ್ ಒಂದು 5 to 10 seconds ಒಳಗಡೆ ಬೇಗ ಹೋಗ್ತಾ ಇದೆ. ನಿಮಗೆ ಯಾವುದಾದ್ರೂ ಅನಧಿಕೃತ APK ಇದ್ದರೆ
ಡೌನ್ಲೋಡ್ ಆಗಿದ್ರೆ ಡಿಲೀಟ್ ಅಂತ ಕೇಳುತ್ತೆ, ಇನ್ಸ್ಟಾಲ್ ಆಗಿದ್ರೆ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ನಿಮ್ಮ ಗಮನಕ್ಕೆ ಬರ್ದಲ್ಲೇನೆ ಇಲ್ಲಿ ನೋಡಿ, ಈಗ ಆಲ್ರೆಡಿ 55 ಆಯಿತು. ಸೊ ಇಲ್ಲಿ ತೋರಿಸ್ತೀನಿ, ಯಾವುದಾದ್ರೂ ಇದ್ದರೆ ನಿಮಗೆ ಅಲ್ಲೇ ತೋರಿಸುತ್ತೆ. ಸೊ ಇದೊಂದು ಬೆಸ್ಟ್ ಆ್ಯಪ್. ನಿಮಗೆ ಯಾವುದೇ ಅನಧಿಕೃತ APK ಬಂದರೆ ತುಂಬಾ ಬೆಸ್ಟ್ ಆ್ಯಪ್. ನೋಡಿ ಇಲ್ಲಿ ಥ್ರೆಟ್ ಡಿಟೆಕ್ಟೆಡ್ 0 ಅಂತ ತೋರಿಸ್ತಾ ಇದೆ. ಸೊ 0 ಅಂದರೆ ಯಾವುದೇ ಇಲ್ಲ. ಅಕಸ್ಮಾತ್ ಅನಧಿಕೃತ APK ಬಂದಿದ್ರೆ ಡೌನ್ಲೋಡ್ ಆಗಿದ್ರೆ ಡಿಲೀಟ್ ಅಂತ ಕೇಳುತ್ತೆ. ಡೌನ್ಲೋಡ್ ಆದರೆ ಯಾವುದೂ ಸಮಸ್ಯೆ ಇಲ್ಲ, ನೀವು ಇನ್ಸ್ಟಾಲ್ ಕೊಡಬಾರ್ದು. ಸೊ ಹಂಗಾದಾಗ ನೀವು ಡಿಲೀಟ್ ಕೊಡ್ಬೋದು. ಇನ್ಸ್ಟಾಲ್ ಆಗಿದ್ರೆ ಸಮಸ್ಯೆ ಬಂದು ಕೂತಿದೆ ಅಂತ ಹೇಳ್ಬಿಟ್ಟು ಆಗ ಅನ್ಇನ್ಸ್ಟಾಲ್ ಅಂತಲೇ ತೋರಿಸುತ್ತೆ. ಅನ್ಇನ್ಸ್ಟಾಲ್ ಮಾಡಿ ಮತ್ತೆ ರೀಸ್ಕ್ಯಾನ್ ಮಾಡಿದ್ರೆ ಯಾವುದೇ APK ಇದ್ರೂ ಕೂಡ ಹೊರಟೋಗ್ತದೆ. ಸೊ ಕಾಲ್ ಫಾರ್ವರ್ಡಿಂಗ್ ಆದರೆ ಆಪ್ಷನ್ ಇರುತ್ತೆ. ಸೊ APK ಬಂದರೆ ಈ ಆಪ್ಷನ್. ಸೊ ಇಷ್ಟು ಆಪ್ಷನ್ಸಲ್ಲಿ ನೀವು ತಿಳ್ಕೊಬೋದು. ಮತ್ತು ಕೆಲವೊಂದು ಇತ್ತೀಚೆಗೆ ಏನಾಗ್ತಿದ್ದಾವೆ, ಸ್ಪೈವೇರ್ಗಳು. ಈ ಇದು ವಾಟ್ಸಪ್ಪಲ್ಲಿ APK ಬಂದಾಗ ಇದಾಗುತ್ತೆ. ನಾವು ಯಾರಾದರೂ ಪರ್ಪಸ್ಫುಲಿ ಯಾರ್ದಾದ್ರೂ ಒಂದು ಫೋನ್ ತಗೊಂಡು ಅದರಲ್ಲಿ ಸ್ಪೈವೇರ್ ಅಥವಾ ಯಾವುದಾದ್ರೂ ಹಾಕೋದು, ಯಾರ್ದೋ ಒಬ್ಬ ವ್ಯಕ್ತಿದು ಸ್ಪೈ ಮಾಡೋದಕ್ಕೆ, ಆ ಸ್ಪೈವೇರ್ ಹಾಕಿದಾಗ ಏನಾಗುತ್ತೆ, ಆ ಸ್ಪೈವೇರು ನಿಮಗೆ ಆಟೋಮೆಟಿಕ್ಕಾಗಿ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ನಾವು ಆ ಪರ್ಮಿಷನ್ಗಳನ್ನ ಡಿಸೇಬಲ್ ಮಾಡಿರ್ತೀವಿ ಎಲ್ಲಿ, ಪ್ಲೇಸ್ಟೋರಲ್ಲಿ. ಸೊ ಹಂಗಾದಾಗ ಏನಾಗುತ್ತೆ ಅಂದರೆ ನೀವು ಈ ಯಾವುದೇ ಬಾಟ್ ರಿಮೂವಲ್ ಕೂಡ ಆಲ್ರೆಡಿ ಅದು ಪರ್ಮಿಷನ್ ನಾವೇನು ಡಿಸೇಬಲ್ ಮಾಡಿರ್ತೀವಲ್ಲ, ಇದು ಏನೇ ಕೊಟ್ಟರು ಅದು ಡಿಟೆಕ್ಟ್ ಮಾಡ್ತಿರಲ್ಲ. ಅಂಥ ಟೈಮಲ್ಲಿ ನೀವು ಏನೆಲ್ಲ ನೋಡಬೇಕು ಅಂತಂದರೆ ಅದು ಅನಧಿಕೃತ APKನೂ ಇರ್ತವೆ, ಅಥವಾ ನಿಮಗೆ ಇಲ್ಲೂ ಕೂಡ ಚೈಲ್ಡ್ ಮಾನಿಟರಿಂಗ್ ಆ್ಯಪ್ಗಳು ಅಥವಾ ಯಾವುದಾದ್ರೂ ಸ್ಪೈವೇರ್ಗಳು ಬಂದು ಕೂತಿದ್ರೆ ಸೊ ನೀವು ಏನೂ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡಿದಾಗ ಟಾಪ್ ರೈಟ್ ಕಾರ್ನರಲ್ಲಿ ನಿಮ್ಮ ಮೇಲ್ ಸೈನ್ ಇನ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದೇ ಸ್ಪೈವೇರ್ ಅಂದರೆ ಈ ಲೊಕೇಶನ್ ಟ್ರ್ಯಾಕ್ ಮಾಡೋದಕ್ಕೆ ಬಂದಿರುವಂಥ ಸ್ಪೈವೇರ್ನ ಪತ್ತೆ ಹಚ್ಚೋದಕ್ಕೆ 1-2-3 ಮಾರ್ಗ ಇದೆ, ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ಐಕಾನ್ನ ಕ್ಲಿಕ್ ಮಾಡಿ ಇಲ್ಲಿ ಪ್ಲೇ ಆ್ಯಂಡ್ ಪ್ರೊಟೆಕ್ಟ್ ಅಂತ ಒಂದು ಆಪ್ಷನ್ ಇದೆ. ಯಾಕೆಂದರೆ ನಾನು ಪರ್ಪಸ್ಫುಲಿ ಒಂದು ಫೋನನ್ನು ತಗೊಂಡು ಸ್ಪೈವೇರ್ನ ಇನ್ಸ್ಟಾಲ್ ಮಾಡಿದಾಗ ಸರ್ಟೆನ್ ಆಪ್ಷನ್ಸ್ನ ಅದು ಡಿಸೇಬಲ್ ಮಾಡೋದಕ್ಕೆ ಕೇಳುತ್ತೆ, ಪ್ಲೇಸ್ಟೋರಿನ ಆಪ್ಷನ್ಸ್ನ. ಅದನ್ನು ಪ್ಲೇ ಆ್ಯಂಡ್ ಪ್ರೊಟೆಕ್ಟ್ ಓಪನ್ ಮಾಡಿದ ಮೇಲೆ ಮತ್ತೆ ಟಾಪ್ ರೈಟ್ ಕಾರ್ನರಲ್ಲಿ ಒಂದು ಸೆಟ್ಟಿಂಗ್ ಆಪ್ಷನ್ ಇದೆ, ಕ್ಲಿಕ್ ಮಾಡಿ. ಯಾವುದೇ ಆದಂಥ ಈ ಸ್ಪೈವೇರ್ ಆ್ಯಪ್ಗಳು ಏನು ಮಾಡುತ್ತೆ ಅಂದರೆ ಮ್ಯಾಕ್ಸಿಮಮ್ ಟೈಮು ಇವೆರಡು ಆಪ್ಷನ್ನ ಡಿಸೇಬಲ್ ಮಾಡಿರುತ್ತೆ. ಬೈ ಡಿಫಾಲ್ಟ್ ಆನಲ್ಲೇ ಇರುತ್ತೆ, ಸ್ಪೈವೇರ್ನ ಇನ್ಸ್ಟಾಲ್ ಮಾಡಬೇಕಾದ್ರೆ ಇದು ಡಿಸೇಬಲ್ ಆಗಿರುತ್ತೆ. ಮೇಕ್ ಎನ್ಶ್ಯೂರ್, ನೀವು ಎನ್ಶ್ಯೂರ್ ಮಾಡ್ಕೊಳ್ಳಿ ಇವೆರಡೂ ಕೂಡ ಎನೇಬಲ್ ಆಗಿದ್ದಾವೆ. ಸೊ ಇದನ್ನು ಎನೇಬಲ್ ಆಗಿದೆ ಅಂದರೆ ಆದಷ್ಟು ಕೂಡ ಯಾವುದೂ ಕೂಡ ಸಮಸ್ಯೆ ಬಂದಿರಲ್ಲ. ಮತ್ತೆ ನೀವು ಸ್ಕ್ಯಾನ್ ನೋಡಿದ್ರೆ ಇಲ್ಲೂ ಕೂಡ ನಿಮಗೆ ಸ್ಕ್ಯಾನ್ ಆಗುತ್ತೆ. ಯಾವುದಾದ್ರೂ ಸ್ಪೈವೇರ್ ಯಾರೋ ನಿಮಗೆ ಸರ್ ನನ್ನ ಒಂದು ಪರ್ಸ್ನಲ್ ಆಗಿ ಯಾರೋ ಒಬ್ಬರು ಟಾರ್ಗೆಟ್ ಮಾಡ್ತಿದ್ದಾರೆ ಸ್ಪೈವೇರ್ ಅಂತ ಅಂದಾಗ ಈ ಸ್ಪೈವೇರ್ನ ಪತ್ತೆ ಹಚ್ಚೋದು ಇದು. ಸೊ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು. ಸೊ ಅದ್ರ ಜೊತೆಗೆ ಈ ವಾಟ್ಸಪ್ಪಲ್ಲಿ ನಾನು ಆಗಲೇ ಹೇಳಿದಾಗೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆದಾಗ ರಿಪೋರ್ಟ್ ಆ ಸ್ಪ್ಯಾಮ್ ಅಂತ ಕೊಟ್ಟಿರ್ತಾರೆ, ಯಾರೋ ಒಬ್ಬರು ರಿಪೋರ್ಟ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಬಂದರೂ ಅವರು ನಿಮಗೆ ಒಂದು ಸೆಟ್ಟಿಂಗ್ಸ್ ಅಂತಲ್ಲ, ನಿಮಗೆ ಅಲ್ಲಿ ಕಾಂಟ್ಯಾಕ್ಟರ್ಸ್ ಅಂತ ಹೆಲ್ಪ್ ಸೆಂಟರ್ ಅಂತ ಒಂದು ಆಪ್ಷನ್ ಬಂದೇ ಬರುತ್ತೆ. ಒಳಗಡೆಗೆ ನೀವು ಕ್ಲಿಕ್ ಮಾಡಿದಾಗ ಕಾಂಟ್ಯಾಕ್ಟರ್ಸಿಗೆ ಹೋಗಿ ಮತ್ತೆ ನೀವು ಅಲ್ಲಿ ಗ್ರೀವೆನ್ಸ್ ಹಾಕಿದರೆ ಮೇಲ್ ಮುಖಾಂತರ ಹೊರಟೋಗುತ್ತೆ. 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಇದ್ದರೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಅಂದರೆ ವಾಟ್ಸಪ್ ರಿಕವರಿ ಆಗೋವಂಥದ್ದು. ಇಲ್ಲ ಅಂದರೆ ಸೊ ಅದು ರಿಪೋರ್ಟ್ ಆಗಿ ಡಿಲೀಟ್ ಮಾಡಿಸುವಂಥದ್ದಕ್ಕೇ ಹೋಗುತ್ತೆ. ಸೊ ಇದು ನಿಮ್ಮ ಸೈಬರ್ ಜಗತ್ತಿನಲ್ಲಿ, ಪ್ರಪಂಚದಲ್ಲಿ ನೀವು ಸೇಫ್ಟಿ ಮೆಜರ್ಮೆಂಟ್ಸ್ ತಗೊಬೇಕಾಗಿರುವಂಥ ಸಿಂಪಲ್ ಟೆಕ್ನಿಕ್. ಈಗ ಉದಾಹರಣೆಗೆ ನಾನು ಆಗಲೇ ಹೇಳಿದೆ 2 ವೆರೈಟಿನಲ್ಲಿ ನೀವು ಆಪ್ಷನ್ಸ್ನ ಚೆಕ್ ಮಾಡ್ಬೋದು. ಇಲ್ಲಿ ಗೂಗಲ್ ನೀವು ಫೋನ್ನ ಸೆಟ್ಟಿಂಗ್ಸ್ನ ನೀವು ಎನೇಬಲ್ ಮಾಡ್ತಿರ್ತೀರಲ್ಲ, ಸೊ ಸೆಟ್ಟಿಂಗ್ಸ್ ಅಂತೀನಿ, ಇಂಟರ್ನೆಟ್ ಡೇಟಾ ಆನ್ ಮಾಡೋದು ಆಫ್ ಮಾಡೋದು. ಇಲ್ಲಿ GPS ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಯಾವೆಲ್ಲ ಅಪ್ಲಿಕೇಶನ್ನು ನಿಮ್ಮ ಲೊಕೇಶನ್ನ ಟ್ರ್ಯಾಕ್ ಮಾಡ್ತಿದೆ ಅನ್ನೋದನ್ನು ಇಲ್ಲೇ ಕೊಡುತ್ತೆ. ಸೊ ಇಲ್ಲೂ ಕೂಡ ನೀವು ಆ್ಯಪ್ ಪರ್ಮಿಷನ್ಸಿಗೆ ಹೋದರೆ ಯಾವೆಲ್ಲ ಆ್ಯಪ್ಗಳು ನಿಮ್ಮ ಲೊಕೇಶನ್ ಪರ್ಮಿಷನ್ನ ಕೊಟ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸ್ಪೈವೇರ್ ಬಂದ್ರೂ ಅಷ್ಟೇ, ಯಾವುದಾದ್ರೂ ಬೇರೆ ಮಾಲ್ವೇರ್ ಬಂದ್ರೂ ಏನಾರು ಲೊಕೇಶನ್ ರಿಲೇಟೆಡ್ ಇದ್ದರೆ ನೀವಿಲ್ಲಿ ಅದನ್ನು ಡಿಸೇಬಲ್ ಮಾಡ್ಬೋದು. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಫೋನಿಂದು ಒಂದು ಐಕಾನ್ ಕಾಣಿಸ್ತಿದೆ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಒಂದು ಟಾಪ್ ರೈಟ್ ಕಾರ್ನರಲ್ಲಿ ಸರ್ಕಲ್ ಒಳಗಡೆ ಅಂತ ಇದೆ ಇನ್ಫಾರ್ಮೇಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋನು ಯಾವ್ಯಾವೆಲ್ಲ ಪರ್ಮಿಷನ್ಸ್ ತಗೊಂಡಿದೆ. ಈಗ ಉದಾಹರಣೆಗೆ ಕಾಲ್ ಲಾಕ್ಸ್ ಇದೆ, ಕ್ಯಾಮ್ರಾ ಇದೆ, ಕಾಂಟ್ಯಾಕ್ಟ್ಸ್ ಇದೆ, ನೋಟಿಫಿಕೇಶನ್ಸ್ ಇದೆ, ಫೋನು, SMS ಎಲ್ಲ ಇದೆ. ಈಗ ಈ ಪರ್ಮಿಷನ್ಸ್ ನನಗೆ ಅಗತ್ಯನಾ? ಇದು ಕ್ಯಾಮ್ರಾ ಏನಕ್ಕೆ ತಗೊಂಡಿದೆ, ನಿಮಗೆ
ಜಿಯೋ ಟು ಜಿಯೋ ಅಥವಾ ಏರ್ಟೆಲ್ ಟು ಏರ್ಟೆಲ್ ಕಾಲ್ ಮಾಡಬೇಕಾದ್ರೆ ನೀವು ಡೈರೆಕ್ಟಾಗಿ ವೀಡಿಯೋ ಕಾಲಿಗೆ ಸ್ವಿಚ್ ಮಾಡ್ಕೊಬೋದು. ಹಂಗಾಗಿ ಕ್ಯಾಮ್ರಾ ಕೇಳಿದೆ. ಕಾಂಟ್ಯಾಕ್ಟ್ಸ್ ಅಂತೂ ಬೇಕೇ ಬೇಕು. ಅದಾದಮೇಲೆ ಕಾಲ್ ಲಾಗ್ಸು SMS ಕೇಳಿ. ಇದಲ್ಲದೆ ನಿಮಗೆ ಸಸ್ಪಿಷಿಯಸ್ ಅಂತ ಅನ್ನಿಸ್ತು ಅಂತ ಅಂದರೆ ಸೊ ಆ ಪರ್ಮಿಷನ್ನ ಡಿಸೇಬಲ್ ಮಾಡಿ. ಸೊ ಯಾವುದೇ ಆ್ಯಪ್ ಮೇಲೆ ನಿಮಗೆ ಸಸ್ಪಿಷಿಯಸ್ ಉಂಟಾಗ್ತಿದೆ ಅಂತಂದರೆ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಐ ಅಂತ ಇನ್ಫಾರ್ಮೇಷನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ್ಯಾವ ಪರ್ಮಿಷನ್ ತಗೊಂಡಿದೆ ಅನ್ನೋದನ್ನು ಇಲ್ಲೇ ಬೈ ಡಿಫಾಲ್ಟ್ ಅದನ್ನು ತೆಗೆದುಹಾಕು. ಸೊ ಇಷ್ಟೇ ನೀವು ಮಾಡ್ಕೊಂಡ್ರು ಸಾಕು. ಒಂದು 70 to 80% ನಿಮಗೆ ಆಗೋ ಅನಾಹುತದಿಂದ ನೀವು ಇಲ್ಲೇ ಬಚಾವಾಗ್ತೀರ. ಸೊ ಕಾಲ್ ಫಾರ್ವರ್ಡಿಂಗ್ನ ನೀವು ಜಸ್ಟ್ ಡಯಲ್ ಪ್ಯಾಡಲ್ಲಿ ಚೆಕ್ ಮಾಡ್ಕೊಳ್ಳಿ. ಆಗಿರಲೇಬೇಕು ಅಂತ ಏನಿಲ್ಲ, ಜಸ್ಟ್ ಚೆಕ್ ಮಾಡಿದ್ರೂ ಕೂಡ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಈ ಥರ ಒಂದು ಸೈಬರ್ ಕ್ರೈಮ್ ಅವೇರ್ನೆಸ್ಸಲ್ಲಿ ನೀವು ತುಂಬ ಈಸಿಯಾಗಿ ನಿಮ್ಮನ್ನು ನೀವು ಸೇಫ್ ಮಾಡ್ಕೊಳ್ಳೋವಂಥದ್ದು 70 to 80% ಆಗೋದೇ ಇಲ್ಲ ಅಂತ ಹೇಳ್ತೀವಿ. ಸೊ ಅವಾಯ್ಡ್, ಯು ಕೆನಾಟ್ ಸ್ಟಾಪ್ ಬಟ್ ಯು ಕ್ಯಾನ್ ಅವಾಯ್ಡ್ ಇಟ್. ಸೊ ಇಷ್ಟನ್ನು ನೀವು ತಿಳ್ಕೊಂಡ್ರೆ ಸಾಕು, ಸೈಬರ್ ಪ್ರಪಂಚದಲ್ಲಿ ನೀವು 70 to 80% ಸೇಫಾಗಿ ಇರ್ತದೆ. ಥ್ಯಾಂಕ್ ಯು ತೇಜಸ್ ಅವರೇ. ಬಿಕಾಸ್ ಇವತ್ತು ಜನಕ್ಕೆ ಬೇಕಾಗಿರುವಂಥ ಉಪಯುಕ್ತ ಮಾಹಿತಿ ಇದು. ಯಾಕಂದ್ರೆ ಎಲ್ಲರ ಹತ್ರನೂ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದೆ. ಎಲ್ಲ ವಯೋಮಾನದವರು ಆಲ್ಮೋಸ್ಟ್ ಕೆಲವೊಂದು ಆ್ಯಪ್ಸ್ಗಳನ್ನ ಬಳಸ್ತಾ ಇದ್ದಾರೆ. ಬಟ್ ಅವ್ರಿಗೆ ನೀವು ಹೇಳಿದ್ರೆ ಡೌನ್ಲೋಡ್ ಮಾಡಿದಾಗ ಯಾವ ಆಪ್ಷನ್ಸ್ ಕ್ಲಿಕ್ ಮಾಡಬೇಕು ಅಥವಾ ಯಾವ ಥರ ವೆರಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ಸೊ ಇವತ್ತು ನೀವು ಹೇಳ್ಕೊಟ್ರಿ, ನನಗೂ ಇದು ತುಂಬ ಉಪಯುಕ್ತ ಅಂತ ಅನ್ನಿಸ್ತು. ಸೊ ನಮ್ಮ ವೀಕ್ಷಕರಿಗೂ ಕೂಡ ಇದರಿಂದ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ Thank you. ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನೋಡೋದಿಲ್ಲ ವೀಕ್ಷಕರೇ, ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ರಿಪೋರ್ಟರ್ನಲ್ಲಿ ಮತ್ತೊಬ್ರು ವಿಶೇಷ ಗೆಸ್ಟ್ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.